ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕಿಂಗ್ ಚಾನಲ್. ಇವತ್ತು ನಾನು ನಮ್ಮ ಮನ್ಯಾಗ ಬದ್ನಿಕಾಯಿ ಎಣ್ಗಾಯಿ ಮಾಡತ್ತೀನಿ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಎಲ್ಲರೂ ಮಾಡ್ತಾರೆ, ಆದರೆ ನಾವೊಂಥರ ಬೇರೆ ಮಾಡ್ತೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ. ಇವತ್ತು ಎಲ್ಲರದು ಒಂದೊಂದು ಮಾಡೋ ಸ್ಟೈಲ್ ಬೇರೆನೇ ಇರ್ತದೆ, ಆದ್ರೆ ನಂದು ಒಂಥರ ಬೇರೆನ. ಇಲ್ಲಿ ನಾ ಎಣ್ಗಾಯಿ ಮಾಡೋಕೆ ಒಂದು 5 ಬದ್ನಿಕಾಯಿ ತೊಗೊಂಡೀನಿ. ಅವತ್ತನ್ನ 4 ಪೀಸಾಗಿ ಕಟ್ ಮಾಡ್ಕೊಳತ್ತೀನಿ. ಒಳಗೆ ಏನ್ರಿ ಹುಳ ಅದು ಐತಿ ಇಲ್ಲ ಅಂತ ನೋಡ್ಕೊಳ್ಳೋದು. ಎಲ್ಲ ಬದ್ನಿಕಾಯಿನೂ ಅದೇ ಥರ ಕಟ್ ಮಾಡ್ಕೊರಿ. ಅಂದರೆ ನಡು ಎಲ್ಲರಿ ಹುಳ ಇದ್ದು ಬೀಜ ಅದು ಇದ್ದು ಅಂದ್ರೆ ಗೊತ್ತಾಗ್ತದೆ. ಆಮೇಲೆ ಅವತ್ತನ್ನ ನೀರಾಗ ಹಾಕಬೇಕು, ಇಲ್ಲ ಅಂತಂದ್ರೆ ಕರಗಾಗ್ತವೆ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಅದನ್ನು ನೀರಾಗ ಬಿಡ್ರಿ. ಯಾಕಂದ್ರೆ ಔಷಧ ಹೊಡೆದಿರ್ತಾರೆ, ಹುಳ ಅದು ಇರ್ತದೆ, ಘಾನಿ ಇರ್ತದೆ, ಅದೆಲ್ಲ ಸ್ವಚ್ಛ ಆಗ್ತದೆ ನೀರಾಗ ಹಾಕಿಬಿಟ್ರೆ. ಇನ್ನು ಇದಕ್ಕೆ ಮಸಾಲೆ ತಯಾರು ಮಾಡ್ಕೊಂಡಂತ ಬರ್ರಿ. ಮಸಾಲೆ ಮಾಡೋಕೆ ಒಣ ಕೊಬ್ಬರಿ, 1 ಚಮಚ ಎಳ್ಳು, ಕೊತ್ತಂಬರಿ, ಹುರಿದಿದ್ದು ಶೇಂಗಾ ಬೀಜ, ಮತ್ತು ಉಪ್ಪು, ಖಾರ, ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡೀನಿ. ಎಲ್ಲನೂ ಮಿಕ್ಸಿಯೊಳಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೋಬೇಕು. ಒಂಚೂರು ಗಂಟು ಇರಲಾರ್ದಂಗೆ ಎಕ್ದಮ್ ಸಾಫ್ಟ್ ಮಾಡ್ಕೊರಿ. ಇನ್ನು ಕಟ್ ಮಾಡಿ ಇಟ್ಟಿದ್ದು ಬದ್ನಿಕಾಯಿ ಇದಾವಲ್ಲ, ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದನ್ನ ಫ್ರೈ ಮಾಡ್ಕೊಳಕ್ಕೆ ಒಂದು ಕಡೆಯೊಳಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡೆ ನಾನು. ಎಣ್ಣೆ ಬಿಸಿ ಆದ್ಮ್ಯಾಗ ಅದ್ರೊಳಗೆ ಬದ್ನಿಕಾಯಿ ಹಾಕೋರಿ. ಒಂದು ಸ್ವಲ್ಪ ನೀರು ತೆಗೆದು ಹಾಕೋರಿ, ಇಲ್ಲಾಂತಂದ್ರೆ ಎಣ್ಣೆ ಎಲ್ಲ ಮೈಮ್ಯಾಗ ಸಿಡಿತದ. ಅವತ್ತನ್ನ ಚೆಂದಾಗಿ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಯ್ತೇನಿಲ್ಲ ಮೆತ್ತಗಾಗ್ತಾವೆ, ಜಾಸ್ತಿ ಹೊತ್ತು ಬಾಯ್ಲ್ ಮಾಡ್ಕೊಳಕ್ಕೆ ಹತ್ತಂಗಿಲ್ಲ. ಮತ್ತು ಫ್ರೈ ಮಾಡ್ಕೊಂಡ್ರೆ ಟೇಸ್ಟು ಬೇರೆನೇ ಬರ್ತದೆ. ಅದಕ್ಕೆ ಮೊದಲು ಫ್ರೈ ಮಾಡ್ಕೊಳ್ಳೋದು ಎಣ್ಣೆ ಒಳಗೆ. ಮಸಾಲೆ ಒಳಗೆ ಫ್ರೈ ಮಾಡ್ತೇನಂತಂದ್ರೆ ಬದ್ನಿಕಾಯಿ ಚಲೋದಂಗೆ ಹುರ್ಕೊಳಂಗಿಲ್ಲ, ಆಮೇಲೆ ಅದ್ರ ಟೇಸ್ಟ್ ಏನಷ್ಟು ರುಚಿ ಬರೋಂಗಿಲ್ಲ. ಇನ್ನು ಬದ್ನಿಕಾಯಿ ಫ್ರೈ ಮಾಡಿ ಉಳಿದಿದ್ದು ಎಣ್ಣೆ ಒಳಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕೋರಿ. ಮತ್ತು ಒಂದು ಹೆಸರು ಆಗುವಷ್ಟು ಕರಿಬೇವು ಹಾಕೋರಿ. ಇನ್ನು ಕರಿಬೇವೆಲ್ಲ ಚಲೋದಂಗೆ ಫ್ರೈ ಆದ್ಮ್ಯಾಗ ಪೇಸ್ಟ್ ಮಾಡಿಟ್ಟಿದ್ದು ಮಸಾಲ ಇರ್ತದಲ್ಲ, ಅದನ್ನು ಎಣ್ಣೆಯೊಳಗೆ ಹಾಕ್ಕೊಂಡು ಚಲೋದಂಗೆ ಹುರ್ಕೋಬೇಕು. ಅಂದ್ರೆ ಅದು ಮಸಾಲ ಎಣ್ಣೆ ಬಿಡಿಸ್ ತನಕ ಹುರ್ಕೋಬೇಕಾಗ್ತದೆ. ಮತ್ತು ಸರ್ಕ ಅದನ್ನ ಅಳ್ಗಾಡ್ಸ್ಕೊತ ಇರೋದ, ಇಲ್ಲಾಂತಂದ್ರೆ ಕೆಳಗೆ ತಳ ಹತ್ತದ. ಮಸಾಲ ಎಣ್ಣೆ ಬಿಟ್ಮ್ಯಾಗ ಅದ್ರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋರಿ. ಇನ್ನು ಮಸಾಲೆ ಎಣ್ಣೆ ಬಿಟ್ಮ್ಯಾಗ ಅದ್ರಾಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋರಿ. ಮತ್ತು ಒಂದು ಸ್ವಲ್ಪ ಖಾರ ಹಾಕೊಂಡು ಅದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊರಿ ಎರಡೂ. ಅದು ಖಾರ ಮಸಾಲೆ ಒಳಗೆಲ್ಲ ಮಿಕ್ಸ್ ಆಗಬೇಕು, ಇಲ್ಲಾಂದ್ರೆ ಒಂದೇ ಕಡೆ ಆಗ್ತದೆ. ಇನ್ನು ಇದ್ರೊಳಗೆ ಪೇಸ್ಟ್ ಮಾಡಿದ ಮಿಕ್ಸಿ ಒಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಅದ ನೀರಿದ್ರೆ ಹಾಕ್ಕೊಂಡು ಇದು ಪ್ಯೂರಿ ಏನೈತಿಲ್ಲ ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಳತ್ತೀನಿ. ಈಗ ಬಾಯ್ಲ್ ಮಾಡ್ಕೊಂಡು ಮಸಾಲಾನು ಎಣ್ಣೆ ಬಿಟ್ಟದ. ಅದ್ರೊಳಗೆ ಈಗ ಹುರಿದಿಟ್ಟಿದ್ದ ಬದ್ನಿಕಾಯಿನ ಅದನ್ನು ಅದನ್ನ ಹಾಕ್ಕೊಂಡು ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಬದ್ನಿಕಾಯಿ ಎಲ್ಲನೂ ಚಲೋದಂಗೆ ಮಿಕ್ಸ್ ಮಾಡ್ಕೊರಿ. ಅದ್ರೊಳಗಿದ್ದು ಮಸಾಲೆ ಎಲ್ಲನೂ ಒಳಗೆ ಹೋಗಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ನೀವು ಒಂದು 2 ನಿಮಿಷ ಇದ್ದು ಫ್ರೈ ಮಾಡ್ಕೋಬೇಕು ಇದು ಮಸಾಲ ಒಳಗೆ. ಒಂದು 2 ನಿಮಿಷ ಆದ್ಮ್ಯಾಗ ಇದ್ರೊಳಗೆ ಕುದಿ ಬಂದಿದ್ದ ನೀರು ಹಾಕೋರಿ. ನಾ ಇಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿನಿ ಮೊದಲು, ಅದ ನೀರು ಇದ್ರೆ ಹಾಕ್ಕೊಳತ್ತೀನಿ. ತಣ್ಣೀರು ಹಾಕೊಂಡ್ರೆ ಎಣ್ಗಾಯಿಗೆ ಟೇಸ್ಟ್ ಬರೋಂಗಿಲ್ಲ, ಅದ್ರ ಸಲುವಾಗಿ ಬಿಸಿ ಇದ್ದಿದ್ದು ನೀರು ಹಾಕ್ಕೋಬೇಕು. ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬಾಯ್ಲ್ ಮಾಡ್ಕೊರಿ. ಈಗ ನಮ್ದು ಎಣ್ಗಾಯಿ ತಯಾರಾಗ್ಯದ ನೋಡ್ರಿ, ಎಷ್ಟು ಮಸ್ತ್ ಕಾಣಿಸತೈತಂತ. ಇದನ್ನು ನೀವು ರೊಟ್ಟಿ ಜೊತೆ, ಚಪಾತಿ ಜೊತೆ ಅಥವಾ ಅನ್ನ ಜೊತೆನೂ ಸರ್ವ್ ಮಾಡಬಹುದು. ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಬದ್ನಿಕಾಯಿ ಎಣ್ಣೆಗಾಯಿ ಮತ್ತು ಅಕ್ಕಿ ರೊಟ್ಟಿ. ಜೋಳದ ರೊಟ್ಟಿ ಜೊತೆನೂ ನಡೀತದ, ಆದರೆ ಅಕ್ಕಿ ರೊಟ್ಟಿ ಜೊತೆ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಬರ್ತದೆ. ನೀವು ನಾ ಮಾಡಿದ ರೀತಿ ಬದ್ನಿಕಾಯಿ ಎಣ್ಗಾಯಿ ಮಾಡಿ ನೋಡಿರಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.